ಗಂಟೆ 5:30 ಮೊಟ್ಟೆ ಬೇಯ್ತಾ ಇದೆ. ಹಲೋ ಗೆಳೆಯರೇ, ಹೇಗಿದ್ದೀರಾ? ಇವತ್ತು ನನ್ನ ಮಗನಿಗೆ ಬೆಳಗ್ಗಿನ ಡ್ಯೂಟಿ, ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಪ್ಯಾಕ್ ಮಾಡ್ತಿದ್ದೀನಿ. ಅದಕ್ಕೆ ಇವತ್ತು ರಾಗಿ ಗಂಜಿ ಮತ್ತು ಆಮ್ಲೆಟ್ ಮಧ್ಯಾಹ್ನಕ್ಕೆ. ಬೆಳಗ್ಗೆ ಟಿಫನ್ಗೆ ಓಟ್ಸು ಮತ್ತು ಬೇಯಿಸಿದ ಮೊಟ್ಟೆ. ನೀರು ಕುದೀತಾ ಇದೆ, ಉಪ್ಪು ಹಾಕಿದ್ದೀನಿ. ರಾಗಿ ಹಿಟ್ಟನ್ನು ತೆಗೆದು ಗಂಟಿಲ್ಲದಂತೆ ಕಲಸಿ ಅದರಲ್ಲಿ ಹಾಕಿದ ಕೂಡಲೇ ಕಲಸಬೇಕು, ಇಲ್ಲಾಂದರೆ ಗಂಟು ಬಿದ್ದು ಹೋಗ್ತದೆ. ಕೈ ಬಿಡದೆ ಸ್ವಲ್ಪ ಹೊತ್ತು ಕಲಿಸಬೇಕು, ಒಂದು 2-3 ನಿಮಿಷ. ಒಟ್ಟು ಒಂದು 5-6 ನಿಮಿಷ ಬೇಯಿಸಿದರೆ ಸಾಕು, ಬೆಂದೋಗುತ್ತೆ. ಮತ್ತು ಓಟ್ಸಿಗೆ ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಇದು ಹಾಕಿ ಓಟ್ಸ್ ಮಾಡ್ತಿದ್ದೀನಿ. ಹೆಸರು ಕಾಳನ್ನೇ ನೀರಲ್ಲಿ ಬೇಯಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ, ಏನು ಸಾಂಬಾರು ಹುಡಿ ಏನಿದೆಯೋ ಅದು ಹಾಕ್ಬೋದು, ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಹಾಕಿ ಓಟ್ಸ್ ಹಾಕಿ ಒಂದು 2-3 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದು. ಮಗ 6:30ಗೆ ಹೊರಡ್ತಾನೆ. ಅಷ್ಟರೊಳಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ಯಾಕ್ ಆಗಬೇಕು. ಅದರಿಂದ ಬೇಗನೂ ಆಗಬೇಕು, ಹೆಲ್ದಿಯಾಗೂ ಇರಬೇಕು. ಅದಕ್ಕೆ ಮಧ್ಯಾಹ್ನಕ್ಕೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಮತ್ತು ಆಮ್ಲೆಟ್ ತಗೊಂಡು ಹೋಗ್ತಾನೆ ಮಧ್ಯಾಹ್ನಕ್ಕೆ. ಅದರಲ್ಲೂ ಆಮ್ಲೆಟ್ಗೆ ಎಗ್ ವೈಟ್ ಮಾತ್ರ ಹಾಕಬೇಕಂತಾನೆ. ಎಗ್ ವೈಟ್ ಮತ್ತು ಈರುಳ್ಳಿ, ಕಾಯಿಮೆಣಸು, ಶುಂಠಿ ಎಲ್ಲ ಹಾಕಿ ಒಂದು ಆಮ್ಲೆಟ್. ಎಲ್ಲ ಪ್ಯಾಕ್ ಮಾಡುವಾಗ 6:30 ಆಗಿ ಹೋಗ್ತದೆ. ಓಟ್ಸ್ ಮತ್ತು ಮೊಟ್ಟೆ ರೆಡಿ ಆಯಿತು. ಹಾಗೆ ಬ್ಲ್ಯಾಕ್ ಕಾಫಿ, ಅವನಿಗೆ ಬ್ಲ್ಯಾಕ್ ಕಾಫಿ ಆಗಬೇಕು. ಸಕ್ಕರೆ ಎಲ್ಲ ಏನೂ ಹಾಕೋದಿಲ್ಲ, ಎಲ್ಲ ಹೆಲ್ದಿಯಾಗಿರ್ಬೇಕಂತ ಹೇಳ್ತಾನೆ. ರಾಗಿ ಗಂಜಿ ಆಯ್ತು. ಈಗ ಬಿಸಿ ಬಿಸಿ ಇದ್ದದ್ದು ಫ್ಯಾನ್ ಗಾಳಿಗೆ ಇಟ್ಟು ಎಲ್ಲ ಆರಿಸಿ ಹಾಕ್ತಿದ್ದೇನೆ. ಹಾಗೆ ಆಮ್ಲೆಟ್ ಕೂಡ ರೆಡಿ ಆಯಿತು, ಟಿಫಿನ್ ಬಾಕ್ಸ್ಗೆ ಹಾಕ್ತಿದ್ದೇನೆ. ಈಗ ಮತ್ತೆ ನಮಗೆ ಬ್ರೇಕ್ಫಾಸ್ಟ್ ಆಗಬೇಕು. ಅದೇ ಮೊಳಕೆ ಕಾಳು ಸಾರು ಮಾಡಿದ್ದೇನೆ, ಸಾಂಬಾರು ಥರ ಮಾಡಿ ಮತ್ತು ದೋಸೆ ಹೊಯ್ತಿದ್ದೇನೆ. ನಮಗೆ ಸೆಟ್ ದೋಸೆ ಥರ ಮಾಡಿದ್ದೇನೆ ಇವತ್ತು. ಚಟ್ನಿ ಮತ್ತು ಸಾಂಬಾರಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್.